ANM ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ ಓಟಿ, ಸ್ಟೆಪ್ ಡೌನ್ ಐಸಿಯು, ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ಸರಿಸುಮಾರು 3,000 ಮಕ್ಕಳಿಗೆ 2,232 ಮಕ್ಕಳಿಗೆ ಇವತ್ತು ಪೌಷ್ಟಿಕ ಗುಣಮಟ್ಟದ ಬಿಸಿ ಊಟವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಹಾಗೂ 81ನೇಯ ಅಡುಗೆ ಮನೆಯ ಉದ್ಘಾಟನಾ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಅಕ್ಷಯ ಪಾತ್ರ ಪ್ರತಿಷ್ಠಾನದ ಸಹ ಸಂಸ್ಥಾಪಕರು ಅನ್ಯ ಕೆಲಸದ ಮೇಲೆ ಮುಂಚಿತವಾಗಿ ಬಂದು ನಿರ್ಗಮಿಸಿದ್ದಾರೆ ರವಿಕುಮಾರ್ ಅವರೇ, ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ನಾರಾಯಣ ಮೂರ್ತಿ ಅವರು ನನಗೆ ಒಂದೆರಡು ಬಾರಿ ಸಿಕ್ಕಿದಾಗ ನನಗೆ ಹೇಳಿದ್ರು, ಈ ರೀತಿ ನಾನು ಶಿಡ್ಲಘಟ್ಟದಲ್ಲಿ ಅಕ್ಷಯ ಪಾತ್ರೆಯ ಒಂದು ಅಡುಗೆ ಕೋಣೆ ಮತ್ತು ಆ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ ಅಂತ ಮಾತಾಡ್ತಾರೆ. ನನಗೆ ನಾನು ಮಂತ್ರಿ ಆದಮೇಲೆ ನನಗೆ ಅವರ ಪರಿಚಯ ಆಯಿತು. ನಾನೇ ಅವರನ್ನು ಭೇಟಿ ಮಾಡಬೇಕು ಅಂತ ಹೇಳಿ ಅವರನ್ನು ಭೇಟಿ ಮಾಡಿ ಮಾತಾಡಿದಾಗ ಭಾಳ ಪ್ರೀತಿಯಿಂದ ನನ್ನನ್ನು ಮಾತಾಡಿಸಿ ಸುಮಾರು ಹೊತ್ತು ನನ್ನ ಜೊತೆ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದೆ. ಅದಾದಮೇಲೆ ಸುಮಾರು 3-4 ಬಾರಿ ಅವರನ್ನು ಬೇರೆ ಕಾರ್ಯಕ್ರಮಗಳಲ್ಲಿ ಭೇಟಿಯಾದಂಥ ಸಂದರ್ಭದಲ್ಲಿ ಭಾಳ ಪ್ರೀತಿಯಿಂದ ನನಗೆ ಎಲ್ಲರಿಗೂ ನನ್ನನ್ನು ಪರಿಚಯ ಮಾಡಬೇಕಂತ ಕೆಲಸವನ್ನು ಮಾಡ್ತಾಯಿದ್ದೆ. ನಮ್ಮವರೇ, ನಮ್ಮ ಜಿಲ್ಲೆಯವರು ಅಂತಕ್ಕಂಥದ್ದನ್ನು ಭಾಳ ಹೆಮ್ಮೆಯಿಂದ, ಭಾಳ ಗರ್ವದಿಂದ ಅವರು ನನ್ನ ಬಗ್ಗೆ ಅಭಿಮಾನವನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇವತ್ತು ಅವರು ಹುಟ್ಟಿರ್ತಕ್ಕಂಥದ್ದು ಇದೇ ಶಿಡ್ಲಘಟ್ಟದಲ್ಲಿ. ಅವರ ತಾಯಿಯ ಮನೆ ಶಿಡ್ಲಘಟ್ಟ, ಅವರ ತಂದೆಯ ಮನೆ ಮೈಸೂರಾದರೂ ಸಹ ಅವರ ತಾಯಿಯ ಮನೆ ಶಿಡ್ಲಘಟ್ಟ ಕಂಡ್ರೆ ಅವರಿಗೆ ಭಾಳ ಅಭಿಮಾನ ಇದೆ, ಭಾಳ ಪ್ರೀತಿ ಇದೆ. ಆ ಕಾರಣಕ್ಕಾಗಿ ಅವರ ದಿವಂಗತ ತಂದೆಯವರಾಗಿರ್ತಕ್ಕಂಥ ಎನ್ ವಿ ಕೃಷ್ಣಮೂರ್ತಿ ಅವರು ಮತ್ತು ತಾಯಿಯವರಾಗಿರ್ತಕ್ಕಂಥ ದಿವಂಗತ NR ಪದ್ಮಾವತಮ್ಮನವರು ಅವರ ಹೆಸರಿನಲ್ಲಿ ಇವತ್ತು ಈ ಒಂದು ಅಡುಗೆ ಕೋಣೆಯಾಗಿ ಅವರು ನಮ್ಮ ಪ್ರತಿಷ್ಠಾನ ಅಥವಾ ತಮ್ಮ ಸ್ವಂತ ಹಣವನ್ನು ಕೊಟ್ಟಿರ್ತಕ್ಕಂಥದ್ದಾಗಿದೆ. ಇದು ಬಹುಶಃ ಈಗಾಗಲೇ ಹೇಳಿದಾಗೆ ಬಿಸಿ ಊಟದ ಕಾರ್ಯಕ್ರಮ ನನ್ನ ಹೆಸರು ಕೃಷ್ಣವರು ಪ್ರಾರಂಭ ಮಾಡಿ ಬಹುಶಃ ಇಡೀ ದೇಶಕ್ಕೆ ಮಾದರಿ ಅಂತ. ಅಕ್ಷಯ ಪಾತ್ರೆ ಇಸ್ಕಾನ್ ಸಂಸ್ಥೆಯವರು ಗುಣಮಟ್ಟದ ಪೌಷ್ಟಿಕ ಮತ್ತು ಒಂದು ಶುಚಿಯಾಗಿರ್ತಕ್ಕಂಥ ಆಹಾರವನ್ನು ತಯಾರು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗೆ ಅವರು ಕೈಯಾಗಿರ್ತಕ್ಕಂಥದ್ದನ್ನು ಭಾಳಷ್ಟು ಇದ್ರ ಬಗ್ಗೆ ವಿಧಾನಸಭೆಯ ಹೊರಗಡೆ ಭಾಳಷ್ಟು ಗೊಂದಲ ಮತ್ತು ಚರ್ಚೆಗಳು ಸಹ ಆಗಿದೆ. ಇದು ಒಂದು ರೀತಿ ಲಾಭದಾಯಕವಾಗಿರ್ತಕ್ಕಂಥ ಕೆಲಸ, ಇದು ನಾವು ಯಾಕೆ ಕೊಡಬೇಕು, ಅವರು ಮಾಡ್ತಕ್ಕಂಥ ಅಡುಗೆ ಬೇರೆ ರೀತಿ ಇರ್ತದೆ, ನಮ್ಮ ಮಕ್ಕಳು ಅದನ್ನು ಇಷ್ಟಪಡೋದಿಲ್ಲ, ಈ ರೀತಿ ನಾನಾ ರೀತಿಯಾದಂಥ ಗೊಂದಲಗಳ ನಡುವೆ ಈಗ ಇಡೀ ದೇಶ ವ್ಯಾಪ್ತಿ ಇವತ್ತು ಸುಮಾರು 16ಕ್ಕಿಂತ ಹೆಚ್ಚು ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸುಮಾರು ಸರಿಸುಮಾರು 25 ಲಕ್ಷ ಅಂದಾಜು ಹೇಳ್ತಾ ಇದ್ದೀವಿ. ಅಷ್ಟು ಮಕ್ಕಳಿಗೆ ಇವತ್ತು ಬಿಸಿ ಊಟದ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿದ್ದಾರೆ. ನಾನೀಗ ಅವರ ಅಡುಗೆ ಕೋಣೆಯಿಂದ ನೋಡಿದೆ. ಬಹುಶಃ ನಾವು ನಮ್ಮ ಶಾಲೆಗಳಲ್ಲಿ ಇರ್ತಕ್ಕಂಥ ಅಡುಗೆ ಮಾಡ್ತಕ್ಕಂಥ ವ್ಯವಸ್ಥೆ
ಏನೆಲ್ಲ ಕ್ರಮ ತಗೋಬೇಕು ನಾವು ಅಡುಗೆ ಮಾಡುವಂಥ ಸಂದರ್ಭದಲ್ಲಿ, ತರಕಾರಿ ಯಾವ ರೀತಿ ನಾವು ತೊಳಿಬೇಕು, ಯಾವ ರೀತಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು, ಗುಣಮಟ್ಟದ ಸಾಮಗ್ರಿಗಳನ್ನು ನಾವು ಬಳಸ್ತೀವೋ ಇಲ್ವಾ ಅಂತಕ್ಕಂಥದ್ದು, ಇವೆಲ್ಲ ನೋಡುವಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಅವರು ಪಾಲಿಸ್ತಾ ಇರ್ತಕ್ಕಂಥ ನಿಯಮಗಳೇನಿದ್ದಾವೆ, ಗುಣಮಟ್ಟದ ಶುಚಿಯಾಗಿರ್ತಕ್ಕಂಥ ಶುಚಿತ್ವಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅವರು ಎಲ್ಲ ಕ್ರಮ ತೆಗೆದುಕೊಂಡಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ಕೂಡ ಪ್ರಧಾನಮಂತ್ರಿ ಆರೋಗ್ಯ ಪೋಷಣ ಅಂತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಇದಕ್ಕೆ ಜೋಡಣೆ ಆಗಿದೆ. ರಾಜ್ಯ ಸರ್ಕಾರ ಕೂಡ ಇದಕ್ಕೆ ಜೋಡಣೆ ಮಾಡಿದ್ದಾರೆ. ಸಂಪೂರ್ಣವಾಗಿ ರಾಜ್ಯ ಅಥವಾ ಕೇಂದ್ರ ಸರ್ಕಾರದ ಸಹಾಯ, ಒಂದು ಮಗುವಿಗೆ 100 ಮಿಲಿಗ್ರಾಮ್ ಏನು ಅಕ್ಕಿ ಕೊಡುವಂಥದ್ದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ 150 ಮಿಲಿಗ್ರಾಮ್ ಕೊಡುವಂಥದ್ದು 9ನೇ ತರಗತಿ ಮೇಲ್ಪಟ್ಟವರಿಗೆ. ಇದು ಯಾವುದು ಬಹುಶಃ ಭಾರತದಲ್ಲಿ ಕಂಡುಕೊಳ್ತಾರೆ, ಇದು ಎಲ್ಲ ಸರ್ಕಾರನೇ ಕೊಡ್ತಾ ಇರ್ಬೋದು, ನೀವು ಏನು ಖರ್ಚಿರ್ತದೆ, ದಾನಿಗಳು ಸಹ ಇವರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಬಹುಶಃ ಇವರು ಒಂದು ಲಾಭದಾಯಕವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಭಾವನೆ ಭಾಳಷ್ಟು ಜನಕ್ಕಿತ್ತು. ಭಾಳಷ್ಟು ಜನಕ್ಕೆ ನೇರವಾಗಿ ಅವ್ರ ಜೊತೆ ಮಾತಾಡಿ ಆ ವ್ಯವಸ್ಥೆ ನೋಡಿದ ಮೇಲೆ ಬಹುಶಃ ಅರಿವಾಗಿರ್ಬೋದು. ಇನ್ನೂ ಭಾಳಷ್ಟು ಜನಕ್ಕೆ ಒಂದು ರೀತಿ ಗೊಂದಲದ ಪರಿಸ್ಥಿತಿಯನ್ನು ಭಾಳಷ್ಟು ಜನ ಇದ್ದಾರೆ ಅಂತ ನಾನು ಭಾವಿಸ್ತೇನೆ. ಇವತ್ತು ಸಮಾಜದಲ್ಲಿ ಈ ರೀತಿ ಉತ್ತಮವಾದಂಥ ಸೇವೆ ಮಾಡತಕ್ಕಂಥ ವ್ಯಕ್ತಿಗಳ ಸಂಖ್ಯೆ ಇವತ್ತು ಭಾಳ ಕಮ್ಮಿ ಇದೆ. ಇವತ್ತು ಸಮಾಜದಲ್ಲಿ ಒಳ್ಳೆಯದನ್ನು ಬಯಸ್ತಕ್ಕಂಥವ್ರಿಗೆ ನಿರಂತರವಾಗಿ ಇವತ್ತು ಅಡಚಣೆ, ಇಲ್ಲ ಸಲ್ಲದ ಆರೋಪಗಳು, ಇವೆಲ್ಲವನ್ನ ಇವತ್ತು ನಾವು ಇವತ್ತಿನ ಕೆಟ್ಟಿರ್ತಕ್ಕಂಥ ಸಮಾಜದಲ್ಲಿ ನಾವು ಕಾಣ್ತಾ ಇದ್ದೀವಿ. ನಾನೀಗ ಮಾತಾಡ್ತಾ ನಮ್ಮ ಏನು ಸ್ನೇಹಿತರು ಗುಳುಕರ ರಾಮದಾಸ್, ಬಹುಶಃ ನೀವು ಇಲ್ಲಿರ್ತಕ್ಕಂಥ ಅವರು ಇಸ್ಕಾನ್ ಸಂಸ್ಥೆಯಲ್ಲಿ ಅಥವಾ ಅಕ್ಷಯ ಪಾತ್ರೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವರ ಹಿನ್ನೆಲೆಯನ್ನು ತಾವು ತಿಳ್ಕೋಬೇಕಾಗುತ್ತೆ. ಏನು ಇವರ ಹಿನ್ನೆಲೆ, ಏನು ಇವರ ವಿದ್ಯಾಭ್ಯಾಸ, ಯಾಕೆ ಇವರು ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ ಅಂತ ನೀವು ಹೇಳಿದಾಗ ಆಶ್ಚರ್ಯ. ಈಸ್ ಎಂಟೆಕ್ ಅಂತ ಹೇಳಿದ್ದಾರೆ. ಎಂಟೆಕ್ ಪದವಿಯನ್ನು ಪಡೆದು ಒಂದು ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಸುಮಾರು ವರ್ಷಗಳು ಕೆಲಸ ನಿರ್ವಹಿಸಿ ಕೆಲಸ ಮಾಡಿ ಅದನ್ನು ತ್ಯಜಿಸಿ ಇವತ್ತು ಇಲ್ಲಿ ಸೇವೆ ಮಾಡುವಂಥದ್ದಕ್ಕೆ ಬಂದಿದೆ. ನಮ್ಮಲ್ಲಿ ಇವತ್ತು ಎಷ್ಟು ಜನ ಆ ಕೆಲಸ ಮಾಡಲಿಕ್ಕೆ ತಯಾರಿದ್ದೀವಿ ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡ್ತೀವಿ. ಇಲ್ಲ ವಿದ್ಯಾಭ್ಯಾಸ ಇಲ್ಲ, ಏನಾದರೂ ಈ ರೀತಿ ಕೆಲಸ ಮಾಡೋಣ ಅಂತ ಹೋಗೋದು ಬೇರೆ ವಿಚಾರ. ಒಳ್ಳೆಯ ವಿದ್ಯಾಭ್ಯಾಸ, ಒಳ್ಳೆಯ ಕೈತುಂಬ ಸಂಪಾದನೆ, ಒಂದು ಒಳ್ಳೆಯ ಜೀವನ, ಇವೆಲ್ಲ ಇದ್ದು ಅದನ್ನು ತ್ಯಜಿಸಿ ಈ ರೀತಿಯಾದಂಥ ಮಹತ್ ಕಾರ್ಯಗಳಲ್ಲಿ ಆಗ್ತೀವಿ ಅಂತಕ್ಕಂಥ ಮನಸ್ಥಿತಿ ಅಥವಾ ಆಲೋಚನೆ ಇದೆಯಲ್ಲ, ಬಹುಶಃ ನಾವು ಯಾರು ಅದನ್ನು ನಾವು ಕೀಳಾಗಿ ಮಾತಾಡಿದ ಬಹುಶಃ ದೇವರು ಒಳ್ಳೆಯ. ಅದರಿಂದ ಇಷ್ಟು ದೊಡ್ಡ ಮಟ್ಟದಲ್ಲಿ ವಿದ್ಯಾವಂತರು ಇವತ್ತು ಜನರಿಗೆ ಒಳ್ಳೆಯದು ಮಾಡಬೇಕು, ಬಡ ಮಕ್ಕಳಿಗೆ ಆಸರೆ ಆಗಬೇಕು, ಬಡ ಮಕ್ಕಳು ವಿದ್ಯಾವಂತರಾಗಬೇಕು, ಆ ಕುಟುಂಬಗಳು ಸ್ವಂತ ಕಾಲ ಮೇಲೆ ನಿಲ್ಲಬೇಕು, ಆ ಮನೆ ಆರ್ಥಿಕ ಪರಿಸ್ಥಿತಿ ಬದಲಾಗಬೇಕು, ಇವೆಲ್ಲವನ್ನ ನಾವು ಆಲೋಚನೆ ಮಾಡುವಂಥ ಒಂದು ಸುಶಿಕ್ಷಿತವಾದಂಥ ಸಮಾಜ ಇವತ್ತು ನಿರ್ಮಾಣ ಆಗಬೇಕಾದ್ರೆ ಇವತ್ತು ವಿದ್ಯಾಭ್ಯಾಸ ಮಾಡಬೇಕು. ನಮ್ಮ ಮಕ್ಕಳನ್ನು ವಿದ್ಯಾವಂತರಾಗಿ ಮಾಡ್ತಕ್ಕಂಥದ್ದೇ ಬಹಳ ದೊಡ್ಡ ಸವಾಲು ಇವತ್ತಿನ ದಿನಗಳಲ್ಲಿ. ಸರ್ಕಾರಿ ಶಾಲೆಗಳ ಮೇಲೆ ಇರ್ತಕ್ಕಂಥ ಆಕರ್ಷಣೆ ಕಮ್ಮಿಯಾಗಿದೆ. ಸರ್ಕಾರಿ ಶಾಲೆಗಳು ಮುಚ್ಚತಕ್ಕಂಥ ಪರಿಸ್ಥಿತಿಗಳನ್ನು ನೋಡ್ತಾ ಇದ್ದೀವಿ. ಖಾಸಗಿ ಆಂಗ್ಲ ಮಾಧ್ಯಮದ ಶಾಲೆಗಳ ಕಡೆ ವ್ಯಾಮೋಹವಾಗ್ತಾ ಇದೆ. ಇವೆಲ್ಲದರ ನಡುವೆ ಇವತ್ತು ಸರ್ಕಾರಿ ಶಾಲೆಗಳಿಗೆ ಬಡ ಮಕ್ಕಳನ್ನು ಆಕರ್ಷಣೆ ಮಾಡಿಕೊಳ್ತಕ್ಕಂಥ ಸವಾಲು ಇವತ್ತು ಸರ್ಕಾರದಿಂದ ಇದೆ. ಸರ್ಕಾರಗಳು ಇವತ್ತು ಹಲವಾರು ಕಾರ್ಯಕ್ರಮಗಳು, ನಾವು ದ್ವಿಭಾಷಾ ನೀತಿ, ಇವೆಲ್ಲ ಪ್ರಯತ್ನಗಳು ಸರ್ಕಾರದ ಮಟ್ಟದಲ್ಲೂ ಆಗ್ತಾ ಇದೆ. ಆದರೆ ಇವೆಲ್ಲದರ ನಡುವೆ ಈ ರೀತಿಯಾಗಿ ಸೇವೆ ಮಾಡ್ತಕ್ಕಂಥವ್ರಿಗೆ ನಾವು ನಿಜವಾಗ್ಲೂ ಅವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು, ಅವರಿಗೆ ಬೆಂಬಲವಾಗಿ ಇರತಕ್ಕಂಥದ್ದು ನಾವೆಲ್ಲ ಆಗಿರ್ತಕ್ಕಂಥದ್ದು. ಇದು ನಾವು ಸಾರ್ವಜನಿಕರಾಗ್ಬೋದು ಅಥವಾ ಅಧಿಕಾರಿಗಳಾಗ್ಬೋದು. ನನ್ನ ಹತ್ರ ಸುಮಾರು ದಿವಸಗಳಿಂದ ಬರ್ತಾ ಇದ್ದರು ನಮ್ಮ ಸ್ನೇಹಿತರು. ನಾನು
ನಾವು ಜಿಲ್ಲಾ ಮಂತ್ರಿ ಅಂತೇಳಿ ಅವರಿಗೆ ಭಾಳಷ್ಟು ಜನ ದಾನಿಗಳು ಅವರಿಗೆ ಸ್ಥಳ ಕೊಡ್ತಾ ಇದ್ದಾರೆ, ಉಚಿತವಾಗಿ ಸ್ಥಳ ಕೊಡ್ತಾ ಇದ್ದಾರೆ. ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಶಾಲೆ ಪ್ರಾರಂಭ ಮಾಡಿ, ಮಕ್ಕಳಿಗೆ ಗುಣಮಟ್ಟದ ಒಂದು ಶಿಕ್ಷಣ ಕೊಡುವಂಥ ಒಂದು ಸಹಾಯ ಮಾಡಿ ಅಂತೇಳಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಸುಮಾರು 12 ಎಕರೆ ಭೂಮಿ ಕೊಟ್ಟಿದೆ. ಅದರ ಮಧ್ಯದಲ್ಲಿ ಸುಮಾರು 4-5 ಎಕರೆ ಸರ್ಕಾರಿ ಜಾಗ ಸೇರ್ಕೊಂಡಿದೆ. ಆ ಜಾಗ ನಮ್ಗೆ ಕೊಡಿಸಿ ಸರ್, ನಾಳೆ ನಮಗೆ ತೊಂದರೆ ಆಗುತ್ತೆ ಮಧ್ಯದಲ್ಲಿ ಅಂತ ಹೇಳಿದಾಗ ಸುಮಾರು ಒಂದು 8-10 ತಿಂಗಳು ನಮ್ಮ ಪ್ರಯತ್ನ ಮಾಡಿ ಮಾನ್ಯ ಕೃಷ್ಣಬೈರೇಗೌಡರು ಸಾಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳು, ಅಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು, ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು, ಇವರೆಲ್ಲರೂ ಸಂಪುಟದಲ್ಲಿ ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಇನ್ನೂ ಸಣ್ಣ ಒಂದು ಸಮಸ್ಯೆ ಇದೆ. ಅಲ್ಲಿ ಒಂದು ಗ್ರಾಮ ಒಂದು ಮಜಲ ಗ್ರಾಮ ಇದೆ, ಅದೊಂದು ಸ್ವಲ್ಪ ಇದೆ. ಅದನ್ನು ನಾವು ಸರ್ಕಾರಕ್ಕೆ ಕೆಲಸ ಮಾಡಬೇಕು. ಈ ರೀತಿ ಅನುಮತಿ, ಈ ಅಕ್ಷಯ ಪಾತ್ರ ಇವರು ಬಿಸಿ ಊಟ ಕೊಡುವಂಥದ್ದಕ್ಕೆ ಅನುಮತಿ ಕೊಡುವಂಥದ್ದು ಸ್ವಲ್ಪ ವಿಳಂಬ ಆಗಿದೆ. ಸ್ವಲ್ಪ ಅದನ್ನು ನಾನು ಹೇಳಿದೆ, ನಮ್ಮ ಕೆಲವರಿಗೆ ಮನಸ್ಸಿನಲ್ಲಿ ಬೇರೆ ರೀತಿಯಾದಂಥ ಭಾವನೆಗಳು ಕೂಡಿರೋದ್ರಿಂದ ಸ್ವಲ್ಪ ವಿಳಂಬ ಆಯಿತು. ನಾನು ಸುಮಾರು ಸರಿ ಒತ್ತಡ ಮಾಡಿ ಅದಕ್ಕೆ ಕಡೆಗೆ ಅದು ಅನುಮತಿಸುವಂಥ ಪರಿಸ್ಥಿತಿ ಅವಕಾಶ ಇದೆ. ಈ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಇವತ್ತು ಕೆಲಸ ಆಗ್ತಾ ಇದೆ. ಈಗ ನಮ್ಮಲ್ಲಿ 71,184 ಮಕ್ಕಳು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಚಿಂತಾಮಣಿ ನಗರದ ಅಂಜನಿ ಬಡಾವಣೆಯ ರಾಯಲ್ ಸರ್ಕಲ್ BNR ಬಿಲ್ಡಿಂಗ್ನಲ್ಲಿ ನೂತನವಾಗಿ ಪ್ರಾರಂಭ ಮಾಡಿರುವ ಅನು ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಅಂಗಡಿಯಲ್ಲಿ ಮೈಸೂರು ಸಿಲ್ಕ್ ಸೀರೆಗಳು, ಬನಾರಸಿ ಸೀರೆಗಳು, ಫ್ಯಾನ್ಸಿ ಸೀರೆಗಳು, ಸ್ಯಾರಿ ಶೇಪ್ವೇರ್ಗಳು, ಕಲಂಕಾರಿ ಬ್ಲೌಸುಗಳು ಮತ್ತು ಫ್ಯಾನ್ಸಿ ನೈಟೀಸ್ ದೊರೆಯುತ್ತದೆ. ನೇಕಾರರಿಂದ ನೇರ ಮಾರಾಟ ಮಾಡುತ್ತಿದ್ದು ಪ್ರಾರಂಭೋತ್ಸವದ ಪ್ರಯುಕ್ತ 10% ಡಿಸ್ಕೌಂಟ್ ಸಹ ನೀಡಲಾಗುತ್ತದೆ. ಒಮ್ಮೆ ಸಂಪರ್ಕಿಸಿ ಅನು ಸಿಲ್ಕ್ ಆ್ಯಂಡ್ ಸ್ಯಾರೀಸ್, BNR ಬಿಲ್ಡಿಂಗ್, ರಾಯಲ್ ಸರ್ಕಲ್, ಅಂಜನೇ ಬಡಾವಣೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 7669399946 ಮತ್ತು 9686062349ಕ್ಕೆ ಸಂಪರ್ಕಿಸುವುದು. ಬಂದು ಇಲ್ಲಿ ಪರ್ಚೇಸ್ ಮಾಡಿದ್ದೀವಿ. ಇಲ್ಲಿ ತುಂಬ ಕ್ವಾಂಟಿಟಿ ಜಾಸ್ತಿ ಇದೆ, ಕಲರ್ಸ್ ತುಂಬ ಚೆನ್ನಾಗಿದೆ, ರೀಸನಬಲ್ ಪ್ರೈಸ್ ಇದೆ. ನಾವು 2 ಸ್ಯಾರೀಸ್ ಬೈ ಮಾಡಿದ್ದೀವಿ, ತುಂಬ ಇಷ್ಟ ಆಯಿತು. ಪ್ಲಸ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ನೀವು ಬಂದು ಇಲ್ಲಿ ಬೈ ಮಾಡಿ.